ನನ್ನ ಅಮ್ಮ ನನಗೆ ಮಗಳಾಗಿ ಬರ್ತಾಳೆ, ನನ್ನ ಮೊದಲು ಸಂತಾನ ಅವಳೆ ಅಂತ ಬಲವಾಗಿ ನಂಬಿದ್ದೆ. ನಿನ್ನನ್ನೇ ನನ್ನಮ್ಮ ಅನ್ಕೊಂಡಿದ್ದೆ. ಆದ್ರೆ ಅಲ್ಲಮ್ಮ, ನಿನ್ನ ಅಕ್ಕನೇ ನನ್ನಮ್ಮ. ನಾನು ಅವಳನ್ನ ಮಗಳಾಗಿ ನೋಡ್ಕೊಳ್ಳೋದಲ್ಲ, ಅವಳು ನನ್ನನ್ನ ಮಗನಾಗಿ ನೋಡ್ಕೊಳ್ಬೇಕು. ಇವತ್ತು ಈ ಮನೆ ಹೀಗಿದೆ ಅಂದ್ರೆ ದೊಡ್ಡ ಮನೆ ಕಾರಣ ಅಂತ ಹೇಳಿದ್ ನೀನೇ. ನನಗಿಂತ ಅಕ್ಕನೇ ಹೆಚ್ಚ ಅಂತ ಹೇಗೆ ಕೇಳಿದೆ ಅಮ್ಮ? ಸಾರಿ ಡ್ಯಾಡಿ, ನನ್ನನ್ ಬಿಟ್ಟು ಬೇರೆ ಯಾರನ್ನು ಜಾಸ್ತಿ ಪ್ರೀತಿ ಮಾಡಬಾರ್ದು ಅನ್ನೋ ಜಲಸಲ್ ಕೇಳ್ದೆ. ನಾನು ಅರ್ಥ ಮಾಡ್ಕೊಳ್ತೀನಮ್ಮ. ನನ್ನ ದೃಷ್ಟಿಲಿ ನೀನ್ ಹೆಚ್ಚು ಅವಳು ಹೆಚ್ಚು ಅನ್ನೋದನ್ನ ಪಕ್ಕಕ್ಕಿಡು. ಒಂದ್ಸಲ ಅವಳು ಬಂದ್ಮೇಲೆ ನನ್ನ ಸೇರಿಸಿ ನಿಮ್ಮೆಲ್ರಿಗಿಂತ ಅವಳೇ ಹೆಚ್ಚಾಗ್ತಾಳೆ. ಅವಳ ನೆರಳಲ್ಲಿ ನಾವು ಬದುಕಬೇಕು. ಯಾಕಂದ್ರೆ ಈ ಆಸ್ತಿ ಎಲ್ಲ ನಿನ್ ದೊಡ್ಡಮ್ಮಂದು. ಅಂದ್ರೆ ಸೇರ್ಬೇಕಾಗಿರೋದು ನಿನ್ನ ಅಕ್ಕಂಗೆ. ಇವತ್ತಿನಿಂದ ನಿನಗೇನೇ ತಗೊಂಡ್ರು ನಿನ್ನ ಅಕ್ಕಂಗೂ ಕೂಡ ತೆಗ್ದಿಡ್ತೀನಮ್ಮ. ತುಂಬಾ ಒಳ್ಳೆ ನಿರ್ಧಾರ ಬಾಬಾ, ಒಳ್ಳೆ. ಆದರೆ ಏನಾದರೂ ತಗೊಂಡು ಸುಮ್ಮನೆ ತೆಗೆದಿಡೋದು ಅಷ್ಟು ಒಳ್ಳೇದು ಅಂತ ಅನ್ನಿಸ್ತಾ ಇಲ್ಲ ಭಾವ. ನೀನ್ ಮಾತಾಡ್ತಿದ್ದೆ ಕೃಷ್ಣ ಪ್ರಸಾದ್. ಭುವಿನ ಹೇಗಿದ್ರು ನಿಮ್ ದೊಡ್ಡ ಮಗಳು ತರ ನೋಡ್ಕೋತಾ ಇದ್ದೀರ. ಅವಳು ಬರೋವರೆಗೂ ನೀವು ನಿಮ್ಮ ದೊಡ್ಡ ಮಗಳನ್ನ ಭುವಿಲೇ ನೋಡ್ಬೋದಲ್ವಾ? ಇಷ್ಟು ದಿನಕ್ಕೆ ಒಂದೊಳ್ಳೆ ಸಲಹೆ ಕೊಟ್ಟೆ ಕೃಷ್ಣ ಪ್ರಸಾದ್. ಭುವಿ, ಇವತ್ತಿನಿಂದ ನಿನ್ನಲ್ಲಿ ನಾನು ದೊಡ್ಡ ಮಗಳನ್ನು ನೋಡಬೇಕು ಅಂತ ತೀರ್ಮಾನ ಮಾಡಿದ್ದೀನಮ್ಮ. ಇನ್ಮೇಲೆ ನಾನು ಏನೇ ತಗೊಂಡ್ರು ನಕ್ಷತ್ರ ಜೊತೆಗೆ ನಿನಗೂ ಕೂಡ ತಗೊಳ್ತೀನಮ್ಮ. ನೀನ್ ಬೇಡ ಅನ್ಬಾರ್ದು.
ಅಪೂರ್ವ, ಬಾವಾ ನಿನ್ ಕೈಯಾರೆ ಭುವಿ ಕುತ್ತಿಗೆಗೆ ಹಾಕು. ಅಪೂರ್ವ ಬಾ. ಒಟ್ನಲ್ಲಿ ಸೇರ್ಬೇಕಾದ ಜಾಗಕ್ಕೆ ಸೇರ್ತು. ಚೈನು ಶೋಭಾ ಚಂದ್ರ ಸಂಕ್ರಾಂತಿ ದಿನಾನೇ ಸತ್ ಹೋದ್ಲು. ಅಂದ್ರೆ ಭುವಿ ಕೂಡ ಸಂಕ್ರಾಂತಿ ದಿನಾನೇ ಅಂದ್ರೆ ದೊಡ್ಡ ಮಗಳು ಅವತ್ತೇ ಹುಟ್ಟಿದ್ಲು. ನಿಮ್ಮನ್ನ ನೋಡ್ತಿದ್ರೆ ಭುವಿಗೆ ಸಂಕ್ರಾಂತಿ ದಿನಾನೇ ಬರ್ತ್ಡೇ ಮಾಡೋ ಹಾಗಿದೆ. ತುಂಬಾ ಒಳ್ಳೆ ಸಲಹೆ ಕೊಟ್ರಿ ಅತ್ತೆ. ಆವತ್ತೇ ಭುವಿಗೆ ಬರ್ತ್ಡೇ ಮಾಡ್ತೀನಿ. ಏನೇ ಕಾಫಿ ತಗೊಂಬಾ. ಅಮ್ಮ ಅಮ್ಮ ಅಮ್ಮ, ನಿನ್ಗೋಸ್ಕರ ಏನ್ ತಂದಿದ್ದೀನಿ ನೋಡು. ಅಬ್ಬಾ, ಏನ್ ತಂದಿದ್ಯೋ? ಅಮ್ಮನ್ಗೆ ಒಂದ್ ಸೀರೆ. ಮತ್ತ ಅದೇನು? ನನ್ ಮುದ್ದು ಗೊಂಬೆಗೊಂದ್ ಸೀರೆ. ಏನಂದೆ? ಅದೇ ಅದೇ ಕಟ್ಟಿದೀರಲ್ಲ ನನ್ಗೊಂದ್ ಮುದ್ದು ಬಂಡೆನ, ಆ ಬಂಡೆಗೊಂದ್ ಸೀರೆ. ಈಗ ಇದೆಲ್ಲ ಯಾಕೋ? ಯಾರ್ ತಗೊಂಡ್ ಬಾ ಅಂದ್ರು? ನೀನ್ ಹೆಂಡತಿ ಹೇಳದ್ಲಾ? ಚಿಚ್ಚಿ ಚಿಚ್ಚಿ, ನೀವ್ ಹೇಳಿದ್ರಿ ಅಂತ ಅವಳ ಮೇಲೆ ಕೈಯೇ ಹಾಕ್ಲಿಲ್ಲ. ಇನ್ನು ಅವಳು ಹೇಳಿದ್ ಯಾಕೆ ಹೇಳಿ? ನಾನೇ ತಂದೆ. ಅದೇ ಯಾಕೆ ತಂದೆ ಅಂತ ಕೇಳ್ತಿದ್ದೀನಿ. ಸಂಜೆ ನಕ್ಷತ್ರಂದು ಬರ್ತಡೇ ಫಂಕ್ಷನ್ ಇದೆ ಅಪ್ಪ. ಅದ್ರಲ್ಲಿ ಅಮ್ಮ ರಿಚ್ ಆಗಿ ಕಾಣಿಸ್ಬೇಕಲ್ವಾ? ಅಮ್ಮ ಹಳೆ ಸೀರೆ ಉಟ್ಕೊಂಡು ಹೋದ್ರೆ ಏನಮ್ಮ ಎಲ್ ಬಾಯಿಲಿ ಇಲ್ಲಿ ಕ್ಲೀನ್ ಮಾಡು ಅಂತಾರೆ. ಅದೇ ನಾನ್ ತಂದಿ ಸೀರೆ ಉಟ್ಕೊಂಡು ಹೋದ್ರು ಅನ್ಕೋ, ನೀವು ನಮ್ಮ ಇಂದು ಅತ್ತೆ ಅಲ್ವಾ ಅಂತಾರೆ. ವ್ಯತ್ಯಾಸ ಅಲ್ವಾ? ಅಬ್ಬಬ್ಬಬ್ಬಬ್ಬ, ನನ್ ಮುದ್ದು ಕಂದ ಕಣೋ ನೀನು. ನೋಡಿದ್ರ ನನ್ ಮಗ ನನ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾನೆ ಅಂತ. ನೀವು ಇದೀರಾ, ಕಟ್ಕೊಂಡ್ ಎಷ್ಟು ವರ್ಷ ಆಯ್ತು. ಈ ತರ ಯೋಚನೆ ಮಾಡಿದೀರಾ? ಯೋಚನೆ ಮಾಡಿನೇ ಇವನ್ನ ನಿನ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದು. ಛೀ, ನೀವ್ ಸುಮ್ನೆ ಇರ್ರಿ. ನೀನ್ ಸುಮ್ನಿರೆ. ಏನ ನನ್ಗೆ ಯಾಕೋ ನಿನ್ ಮೇಲೆ ಡೌಟ್ ಬರ್ತಿದೆ ಕಣೋ. ಹೌದು, ನಿನ್ನಮ್ಮ ರಿಚ್ ಆಗಿ ಕಾಣ್ಬೇಕು ಅಂತ ಸೀರೆ ತಂದೆ, ಒಳ್ಳೇದು. ಮತ್ತೆ ನನ್ಗೆ ಅಲ್ಲೋ, ನೀನ್ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿರಲ್ಲ. ಅಯ್ಯೋ ನನ್ ಮಗ್ನೆ, ಬಾಯ್ ಮುಚ್ಚ. ಅಯ್ಯೋ, ರಿಚ್ ಆಗಿ ನನ್ಗೂ ಒಂದು ಕಾಸ್ಟ್ಲಿ ಸೂಟ್ ತಗೊಂಡ್ ಬರ್ಬೋದಿತ್ತಲ್ವಾ? ಅಪ್ಪ, ಇಲ್ಲೇನ್ ಪಾಯಿಂಟೇ ನಿನ್ಗೆ ಅರ್ಥ ಆಗ್ತಿಲ್ಲ. ಏನು? ನಾನ್ ಕೂಡ ಏನು ತಗೊಂಡಿಲ್ಲ. ನಾವೆಷ್ಟೇ ಕಾಸ್ಟ್ಲಿ ಡ್ರೆಸ್ ಹಾಕೊಂಡೋದ್ರು ನಮ್ಮ ಮಿಡಲ್ ಕ್ಲಾಸ್ ಮಾಸ್ಕ್ನ ಮುಖದಿಂದ ತೆಗಿಯೋದಕ್ಕಾಗಲ್ಲ ಅಲ್ವಾ? ಅದಕ್ಕೆ ನನ್ಗೆ ಅಮ್ಮನೇ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಅದಕ್ಕೆ ಅಮ್ಮನಿಗೆ ಮಾತ್ರ ತಂದೆ. ನನ್ ಮುದ್ದು ಕಂದ. ಒಂದ್ ನಿಮಿಷ ನಿಲ್ಲು. ಈ ನನ್ ಮಗ ಮೋಸ ಮಾಡೋದ್ರಲ್ಲಿ ಗ್ರಾಜುಯೇಟ್ ಮಾಡಿದ್ದಾರೆ.
ಇನ್ನೂ ನನ್ಗೆ ಇವನ ಮೇಲೆ ಅನುಮಾನ ಹೋಗಿಲ್ಲ. ಅದ್ ಸರಿ ಕಣೋ, ನಿನ್ನಮ್ಮ ರಿಚ್ ಆಗಿ ಕಾಣಿಸ್ಬೇಕು ಅಂತ ತಗೊಂಡ್ಬಂದೆ. ರಿಚ್ ಮನೆಯಿಂದ ಬಂದು ನಿನ್ನ ಹೆಂಡತಿ ಅವಳ ಹತ್ರ ಇರೋ ಸೀರೆಯಲ್ಲಿ ಯಾವ ಸೀರೆ ಉಟ್ಕೊಂಡ್ರು ರಿಚ್ ಆಗಿ ಕಾಣಿಸ್ತಾಳೆ ಅಲ್ವಾ? ಮತ್ತೆ ಅವಳಿಗೆ ಯಾಕೆ ತಗೊಂಡು ಬಂದೆ ಕಂದ? ಅಯ್ಯೋಯಪ್ಪ, ಅನ್ಕೊಂಡಿದ್ದೆ ಈ ಪಾಯಿಂಟ್ ನೀನ್ ಕೇಳ್ತೀಯ ಅಂತ ಯಾವಾಗ್ಲೂ ಅನ್ಕೊಂಡಿದ್ದೆ. ಪಾರ್ಟಿಲಿ ಅತ್ತೆ ಸೊಸೆ ಒಂದೇ ತರ ಕಾಣಿಸಿದ್ರೆ ಇನ್ನು ಅಮ್ಮನ್ಗೇನ್ ಬೆಲೆ ಇರುತ್ತಪ್ಪ. ಅದಕ್ಕೆ ಅಮ್ಮನ್ಗೆ ಶಾಪಿಂಗ್ ಮಾಲ್ ಅಲ್ಲಿ ಕಾಸ್ಟ್ಲಿದು 12,000 ಕೊಟ್ಟು ತಗೊಂಡ್ ಬಂದೆ. ಅವಳಿಗೆ 1,200 ಕೊಟ್ಟು ರೋಡಲ್ಲಿ ತಗೊಂಡ್ ಬಂದೆ. ರಿಚ್ ಅತ್ತೆ, ಪೂರ್ ಸೊಸೆ. ಅಬ್ಬಬ್ಬಬ್ಬಬ್ಬ, ಎಷ್ಟು ದೂರ ಯೋಚನೆ ಮಾಡಿದ್ದಾನೆ ನನ್ ಮಗ. ನೀನ್ ಸ್ವಲ್ಪ ಇರೆ. ಕಂದ, ಮುದ್ದು ಕಂದ, ಮತ್ತಿದೇನು ಮಲ್ಗೆ? ಹೌದಾ? ನಾನ್ ಮೈಸೂರು ಪಾಕ್ ಅಂದ್ಕೊಂಡಿದ್ದೆ. ಬಿಟ್ರೆ ಮುಖ ಜಜ್ಜಿ ಹೋಗ್ಬೇಕು ನನ್ ಮಗನೆ. ಇದನ್ನ ಯಾಕೆ ತಂದೆ ಅಂತ ಕೇಳ್ತಿದ್ದೀನಿ. ಯಾಕೆ ಅಂದ್ರೆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಮುಡ್ಕೋತಾರಲ್ವಾ. ಆಹಾ, ಅದಕ್ಕೆ ಅಮ್ಮನ್ಗೆ ಕಾಸ್ಟ್ಲಿದು ಚರ್ಚ್ ಸ್ಟ್ರೀಟ್ ಅಲ್ಲಿ ತಗೊಂಡ್ ಬಂದೆ. ಏನ್ ಹೂನಾ? ಅವಳಿಗೆ ಚೀಪಲ್ಲಿ ಸ್ಲಮ್ ಅಲ್ಲಿ ತಗೊಂಡೆ. ಏಯ್, ನಾನ್ ಕಿವಿಗೆ ಹೂ ಇಡ್ಬೇಡ. ಹೂನ ಎಲ್ಲಿ ತಗೊಂಡ್ರು ರೇಟ್ ಒಂದೇ ಇರತ್ತೆ ಕಣ. ಅದನ್ನ ನಾನು ಮರ್ತೇ ಹೋಗಿದ್ದೆ. ಎಮೋಷನ್ ಅಲ್ಲಿ ಆ ಕಡೆ ಈ ಕಡೆ ಓಡಾಡಿದ್ದೆ. ಅಮ್ಮ ತಗೋ, ಇದನ್ನ ನೀನ್ ತಗೋ. ಅಮ್ಮ ತಗೋ, ಈ ಹೂವನ್ನು ತಗೋ. ನಮ್ ಸುಪುತ್ರನಲ್ಲಿ ಯಾಕೆಷ್ಟು ಬದಲಾವಣೆ ಬಂತು? ರಾತ್ರಿ ಕನ್ಸಲ್ಲಿ ಲಕ್ಷ್ಮೀ ದೇವಿ ಬಂದು ದುಡ್ಡಿನ ಬಗ್ಗೆ ಹೇಳಿದ್ರು ಅಪ್ಪ. ಆಹಾ, ಆಗ್ಲೇ ನೀವು ನಮ್ಮನ್ನ ದೂರ ಯಾಕಿಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಅದೇನೆ ನಾನ್ ಬದಲಾಗೋದಕ್ಕೆ ಕಾರಣ. ಅಷ್ಟಕ್ಕೂ ನನ್ ಮುದ್ದು ಏನು? ಅದೇ ಮುದ್ದು ಬಂಡೆ ಎಲ್ಲಿ? ಒಳಗಿದ್ದಾಳೆ ಕಣೋ. ಹೋಗು, ಹೋಗಿ ಪ್ರೀತಿಯಿಂದ ಮಾತಾಡು. ಅವ್ರ ಮನೆಯವ್ರ ಜೊತೆ ಮಾತಾಡು ಅಂತ ಹೇಳು. ಪಾರ್ಟಿಯಿಂದ ನಾವು ವಾಪಸ್ ಬರೋ ಅಷ್ಟ್ರಲ್ಲಿ ಹೇಗಾದ್ರೂ ದುಡ್ಡು ತಗೋಬರೋ ಹಾಗೆ ಮಾತಾಡು. ನಾನ್ ಹೇಳ್ತೀನಿ ನೋಡು. ಇದನ್ ನನಗ್ ಬಿಡಮ್ಮ. ಇಂದು ಹೋಗು ಹೋಗು. ಇಂದು, ಇದೇನು ಹೊಸ ಅವತಾರ? ಇಂದು ಏನ್ರಿ? ಏಯ್, ಕರ್ದೆ ಹತ್ರ ಬಾ ಅಂತ ಹೇಳಲಿಲ್ಲ. ನೀವ್ ಕರೆದ್ರಿ ಅಂತ ಬಂದೆ ಕಣ್ರಿ. ನಾನ್ ಯಾಕೆ ನಿಮ್ ಹತ್ರ ಬರ್ಲಿ? ಆದ್ರೂ ಅತ್ತೆ ಹೇಳಿದ ಆಚಾರದ ಬಗ್ಗೆ ನಾನ್ ಮರ್ತ ಹೋಗ್ತೀನ ಹೇಳಿ? ಅಷ್ಟು ನೆನಪಿದ್ರೆ ಸಾಕು. ಇಂದು ಇಲ್ಲಿ ನೋಡು, ನಿನ್ಗೆ ಪಾರ್ಟಿಲ್ ಹಾಕೊಳ್ಳೋದಕ್ಕೆ ಸೀರೆ ತಂದಿದ್ದೀನಿ. ಅಯ್ಯೋ, ಏನಾಗ್ತಿದೆ ಒಳಗೆ? ಏಯ್, ತಗೊಳ್ಬೇಕಾದ್ರೆ ನಿನ್ ನೆರಳು ಕೂಡ ನನ್ ಮೈ ಮೇಲೆ ಬೀಳ್ಬಾರ್ದು. ಹೇಗಿದೆ? ಚೆನ್ನಾಗಿಲ್ಲ. ತುಂಬಾ ಚೀಪ್ ಆಗಿದೆ ರೀ. ನಾವೇನ್ ಕೊಟ್ರು ನಿನ್ಗೆ ಚೀಪ್ ಆಗಿ ಕಾಣಿಸುತ್ತೆ ಕಣೆ. ಕಾಸ್ಟ್ಲಿ ಆಗಿರೋದ್ ಬೇಕು ಅಂದ್ರೆ ನಿಮ್ ಮನೆಯವ್ರು ನಮಗ್ ಕೊಡ್ತೀನಿ ಅಂದ ವರದಕ್ಷಿಣೆ ಬರ್ಬೇಕು. ಇದು ನನ್ ಮಗ ಅಂದ್ರೆ ಏನ್ ಹೇಳ್ತೀಯ ಗೊತ್ತಿಲ್ಲ. ಪಾರ್ಟಿಯಿಂದ ನಾವು ಬರೋ ಅಷ್ಟ್ರಲ್ಲಿ ವರದಕ್ಷಿಣೆ ತಗೊಂಡ್ ಬರ್ಬೇಕು. ಆಯ್ತು ಕಣ್ರಿ. ನೆನ್ಪಿಟ್ಕೋ, ವರದಕ್ಷಿಣೆ ಸಿಗೋವರೆಗೂ ನಮ್ಮ ಮಧ್ಯೆ ಕೊನೆ ಪಕ್ಷ 10 ಇಂಚು ಅಂತರ ಮೇಂಟೈನ್ ಮಾಡ್ಬೇಕು. ನಮ್ಮ ಮಗ ನಿಜವಾಗ್ಲೂ ಬದಲಾಗಿದ್ದಾನೆ ಕಣೆ. ಏನೋ ಒಂದು ಹೇಳಿ ಸಮಾಧಾನ ಮಾಡ್ಲಿಲ್ಲ ಅಂದ್ರೆ ಇವಳು ಪಾರ್ಟಿ ಪೂರ್ತಿ ಹೀಗೆ ಅಳ್ಕೊಂಡು ಕೂತಿರ್ತಾಳೆ. ಅಮ್ಮ ಬಿಂದು, ನನ್ನ ಬಂಗಾರ. ಅಯ್ಯೋ, ದೊಡ್ಡವಳಾಗಿ ಹೇಳ್ತಿದ್ದೀನಿ, ಬೇಜಾರ್ನ ಹೊರಗಡೆ ತೋರಿಸ್ದೆ ನಕ್ಕೊಂಡು ಆ ಕಡೆ ಈ ಕಡೆ ತಿರುಗು. ಇದನ್ನ ಕೂಡ ಫ್ಯಾಷನ್ ಅನ್ಕೊಳ್ತಾರೆ. ನಿನ್ನ ಫ್ರೆಂಡ್ಸ್ ಬಂದು ಅಬ್ಬಾ ಎಲ್ಲಿ ತಗೊಂಡೆ ಇದನ್ನ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಜ್ಜಿ, ಈ ಮನೇಲಿ ನಮ್ಗೆ ಡೈಲಾಗೇ ಕಮ್ಮಿ. ಒಂದೋ ಎರಡೋ ನೀನ್ ಡೈಲಾಗ್ ಹೇಳಿದ್ರು ಅದು ಕೂಡ ಸೀರಿಯಸ್ ಆಗಿನೋ ಅಪ್ಪನ್ ಸಪೋರ್ಟ್ ಆಗಿನೋ
ಸ್ವಲ್ಪ ಎಮೋಷನಲ್ ಆಗಿ ಹೇಳ್ತೀಯ. ಹಾಗಿರೋ ನೀನು ಕೂಡ ನನ್ ಡ್ರೆಸ್ ಬಗ್ಗೆ ಕಾಮಿಡಿ ಮಾಡ್ಬೇಕು ಅನ್ಸ್ತಿದ್ಯಾ? ಹಾಗಲ್ಲ ಕಣೆ, ಏನೋ ಹೇಳಿ ಸಮಾಧಾನ ಮಾಡೋಣ ಅಂತ. ನೀನು ಸಮಾಧಾನ ಮಾಡ್ತೀಯಾ? ಇಷ್ಟೇ ನನ್ ಡ್ರೆಸ್ನ ಕರ್ಮ ಅಂತ ನಾನ್ ಹಾಕೊಂಡ್ ಓಡಾಡ್ತೀನಿ. ನೋಡ್ದವ್ರು ತಮಾಷೆ ಮಾಡ್ಕೊಂಡ್ ನಗ್ತಾರೆ. ಹೋಗಜ್ಜಿ. ಹಲೋ, ಬರ್ತ್ಡೇ ಪಾರ್ಟಿ ಸ್ಟಾರ್ಟ್ ಆಯ್ತೇನೆ. ಪಾರ್ಟಿ ಇಲ್ಲ, ಏನೂ ಇಲ್ಲ, ನೀನ್ ಬರ್ಬೇಡ. ಯಾಕೆ? ನಮ್ಮ ಅಪೂರ್ವ ಅತ್ತೆ ಕಾಲ್ ಜಾರಿ ಕೆಳಗ್ ಬಿದ್ರು, ತಲೆ ಒಡ್ದೋಯ್ತು. ಅದನ್ನ ನೋಡಿ ನಮ್ಮ ಮಾವನ್ ಎದೆ ಒಡ್ದೋಯ್ತು. ಅಯ್ಯೋ, ಇಬ್ರು ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗ್ತಿದೀವಿ. ಪಾರ್ಟಿ ಕ್ಯಾನ್ಸಲ್. ನೀನ್ ಕೂಡ ಬರ್ಬೇಡ. ಬಾಯ್. ಅಯ್ಯೋ, ಏನೇ ಹೇಳ್ತಾ ಇದೀಯಾ? ಫ್ರೆಂಡು ಪಾರ್ಟಿಗೆ ಬರ್ತೀನಿ ಅಂತಿದ್ದಾಳೆ. ಹೀಗ್ ನನ್ನ ನೋಡಿದ್ರೆ ನಾಳೆ ಕಾಲೇಜಲ್ಲಿ ಬಫೂನ್ ಬಿಂದು ಅಂತ ಹೆಸರಿಟ್ಟು ನನ್ನ ಆಡ್ಕೋತಾಳೆ. ಹಾ, ಐಡಿಯಾ ಬಂತು. ಬರ್ತಿರೋ ಎಲ್ಲಾ ಫ್ರೆಂಡ್ಸ್ಗೆ ಇದೇ ಕಾರಣ ಕೊಟ್ಟು ತಡಿತೀನಿ. ಏ ಬೇಡ ಕಣೆ, ಏನೇನೋ ಮಾತಾಡಿ ನನ್ನ ಮಾತ್ರ ಸಿಕ್ಕಾಕ್ಸ್ಬೇಡ. ಅಷ್ಟಕ್ಕೂ ನೀನ್ ಫೋನ್ ಮಾಡ್ಬೇಕಾದ್ರೆ ನಾನು ಇರ್ಲೇ ಇಲ್ಲ, ನನಗೇನು ಗೊತ್ತಿಲ್ಲ, ನಾನೇನು ನೋಡಿಲ್ಲ. ಅಷ್ಟೇ. ಹಲೋ, ಪಾರ್ಟಿ ಕ್ಯಾನ್ಸಲ್. ನೀನ್ ಬರ್ಬೇಡ. ಕೆಳಗ್ ಬಿದ್ದು ನಮ್ಮ ಅತ್ತೆ ತಲೆ ಏಟಾಗಿದೆ. ಅದನ್ನ ನೋಡಿ ಮಾವನ್ ಎದೆ ಒಡ್ದೋಯ್ತು. ಅಯ್ಯೋ, ಈ ಕುಳ್ಳಿದೇವ ಇಲ್ಲ ಇದ್ದಾಳೆ. ಇವಳಿಗೆ ಕಾಣಿಸ್ದೇ ಇರೋ ಹಾಗೆ ಹೇಗಾದ್ರೂ ಮಾಡಿ ಡ್ರೆಸ್ನ ತಗೊಂಡು ಹೋಗ್ಬೇಕು. ಅಯ್ಯೋ, ಏನ್ ಮಾಡ್ಲಿ? ಅಣ್ಣ ನಿಲ್ಲೋ. ನೋಡ್ಬಿಟ್ಲು.